ವರದಕ್ಷಿಣೆ ಹೆಣ್ಣು ಕೊಡ್ತಾಳೆ ಬಿಡು ಅನ್ನುವಂತ ಭಾವನೆಯಲ್ಲಿ ಇದ್ದೇವೆ. ಆ ಭಾವನೆ ನಿಜಕ್ಕೂ ಕೂಡ ತಪ್ಪು. ವರದಕ್ಷಿಣೆ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳೋದು ನಿಜಕ್ಕೂ ತುಂಬಾ ಅಪರಾಧ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೊಬ್ಬ ವಿಶಿಷ್ಟ ಸಾಹಿತಿಯನ್ನ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಇವರು ಕರಾವಳಿಯ ಭಾಗದಲ್ಲಿ ಬ್ಯಾರಿ ಅಂತಕ್ಕಂತಹ ಭಾಷೆ ಇದೆ. ಆ ಭಾಷೆ ಅವಾಗಿನ ಕಾಲದಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು ಹೊಂದ್ತಾ ಬರ್ತಾ ಇದೆ. ಆದ್ರೆ ಆ ಭಾಷೆಯನ್ನ ಮಾತಾಡ್ತಕ್ಕಂತ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ಭಾಷೆಯ ಬಗ್ಗೆ ಒಂದಿಷ್ಟು ಅಭಿಮಾನವನ್ನ ಇಟ್ಕೊಂಡು ಜೊತೆಗೆ ಕನ್ನಡ ಸಾಹಿತ್ಯವನ್ನೂ ಕೂಡ ತಮ್ಮ ಉಸಿರನ್ನಾಗಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅವರೇ BA ಸಂಶುದ್ದೀನ್. ಹಾಗಾದ್ರೆ BA ಸಂಶುದ್ದೀನ್ ಅಂದ್ರೆ ಯಾರು, ಅವರ ವಿಶೇಷತೆ ಏನು, ಇವತ್ತಿನ ಈ ಸಂಚಿಕೆ ನಿಮ್ಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ ಹಾಗಿದ್ರೆ ಇವರ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಪ್ರಮುಖವಾಗಿ ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಬ್ಯಾರಿ ಸಂಸ್ಕೃತಿ ಸೇರಿದಂತೆ ಹಲವಾರು ಭಾಷೆಗಳ ಒಂದು ಸಂಸ್ಕೃತಿಯ ನೆಲೆವೀಡಾಗಿ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಇಲ್ಲಿ ಬಾಜಾರಿ ಅನ್ನುವಂತಹ ಆಡುನುಡಿಯ ಸಂಸ್ಕೃತಿ ಈ ಬ್ಯಾರಿ ಭಾಷೆಯ ಒಂದು ಮಹತ್ವದ ನೆಲೆಯಾಗಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಕನ್ನಡ, ಬ್ಯಾರಿ, ತುಳು, ಕೊಂಕಣಿ ಸೇರಿದಂತೆ ಮುಂತಾದ ಹಲವು ಭಾಷೆಗಳು ಮಲೆನಾಡು ಹಾಗೂ ಕರಾವಳಿ ಪ್ರಾಂತ್ಯಗಳಲ್ಲಿ ಬೆಳೆದು ಬಂದಿರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಇದು ಶ್ರೀಮಂತ ಭಾಷೆಯಾಗಿ ಎಲ್ಲ ಭಾಷೆಗಳು ಕೂಡ ಗುರುತಿಸಲ್ಪಟ್ಟಿವೆ. ಇನ್ನು ಪ್ರಮುಖವಾಗಿ ಸಾಹಿತ್ಯಿಕ ದೃಷ್ಟಿಕೋನದಲ್ಲಿ ಗಮನಿಸಿದಾಗ ಅರೆ ಭಾಷೆ, ಬೇರೆ ಬೇರೆ ಭಾಷೆಯ ಸಾಹಿತ್ಯಗಳು ಕನ್ನಡದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಎನ್ನುವುದನ್ನ ಪ್ರಮುಖವಾಗಿ ಗುರುತಿಸಬಹುದು. ಮಡಿಕೇರಿ, ಜಟ್ಟಿಪಳ್ಳ ಈ ಪ್ರಾಂತ್ಯಗಳಲ್ಲಿ ಜನಸಾಮಾನ್ಯರು ಆಡುವ ಭಾಷೆಗಳು ಸಾಹಿತ್ಯವಾಗಿ ರೂಪುಗೊಂಡಿರತಕ್ಕಂಥದ್ದು ಕೂಡ ಒಂದು ವಿಶೇಷವೇ ಸರಿ. ಈ ಎಲ್ಲಾ ಸಾಹಿತ್ಯದ ಬಗ್ಗೆ, ವಿಶೇಷವಾಗಿ ಕರಾವಳಿ ಪ್ರಾಂತ್ಯದ ವಿವಿಧ ಭಾಷೆಗಳ ಸಾಹಿತ್ಯದ ಬಗ್ಗೆ ಒಲವನ್ನ ಹೊಂದಿದ್ದಂತಹ ವ್ಯಕ್ತಿ ಅಂದ್ರೆ ಆಧುನಿಕ ಕವಿ ಅಂದ್ರೆ BA ಸಂಶುದ್ದೀನ್. ಇದೇ ಸಂದರ್ಭದಲ್ಲಿ ಇವರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಬೀದಿ ಬದಿಯ ಜನರ ಹಾಡು ನುಡಿಯನ್ನು ಕೂಡ ಸಾಹಿತ್ಯ ಆಗಿಸಿತ್ತು. ಇದು ಬಹಳ ಮುಖ್ಯ. ಯಾಕಂದ್ರೆ ಬೀದಿ ಬದಿಯಲ್ಲಿ ಜನರು ಏನೋ ಮಾತಾಡ್ತಾರೆ ಅಂತಕ್ಕಂಥದ್ದು ಒಂದಾದ್ರೆ ಅಲ್ಲೂ ಕೂಡ ಸಾಹಿತ್ಯ, ನುಡಿಗಟ್ಟು, ಜಾನಪದ ನುಡಿಗಟ್ಟುಗಳು ಬೆಳೆದು ಬಂದಿದ್ದೆ ಬೀದಿಯಿಂದ. ಹಾಗಾಗಿ ಬೀದಿ ಬದಿಯ ಜನರು ಅಂದ್ರೆ ತಿರಸ್ಕಾರ ಮೂಡ್ತಾ ಇದ್ದಂತಹ ಸಂದರ್ಭದಲ್ಲಿ BA ಸಂಶೋಧನೆ ಅವರು ಈ ಕುರಿತಂತೆ ಆಲೋಚನೆ ಮಾಡಿದ್ದು ಕೂಡ ಒಂದು ವಿಶೇಷವೇ ಸರಿ. ಆಧುನಿಕ ಸಾಹಿತ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಕವಿ BA ಸಂಶೋಧನೆ ಅವರು ಪ್ರಮುಖವಾಗಿ ಬ್ಯಾರಿ ಭಾಷೆಯ ಜನರ ಧ್ವನಿಯಾಗಿದ್ದವರು. ಯಾಕಂದರೆ ಆಗ ತಾನೇ ಕನ್ನಡ ಸಾಹಿತ್ಯ ಮುನ್ನೆಲೆಗೆ ಬರ್ತಾ ಇತ್ತು. ಕನ್ನಡ ಸಾಹಿತ್ಯ ಮುನ್ನೆಲೆಗೆ ಬಂದಂತೆ ಹಲವಾರು ಭಾಷೆಯ ಜನರು ತಮ್ಮದೇ ಆದಂತಹ ನುಡಿಯಲ್ಲಿ
ಸಾಹಿತ್ಯ ಅನ್ನುವಂತಹ ಒಂದು ಅಂಶವನ್ನ ಕಂಡುಕೋಬೇಕು ಅಂತಕ್ಕಂತಹ ಪ್ರಯತ್ನದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ BA ಸಂಶೋಧನವರು ತಮ್ಮ ಭಾಷೆ ಬ್ಯಾರಿ ಭಾಷೆಯ ಒಂದು ಜನರಿಗೆ ಅರಿವು ಮೂಡಿಸಬೇಕು, ಅವರಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಅವರು ಕೂಡ ಬ್ಯಾರಿ ಭಾಷೆಯಲ್ಲಿ ಸಾಹಿತ್ಯವನ್ನ ಸೃಷ್ಟಿಸಿದ್ದು ವಿಶೇಷ. ಇನ್ನು ಪ್ರಮುಖವಾಗಿ ಬ್ಯಾರಿ ಭಾಷೆಗೆ 20ನೇ ಶತಮಾನದ ಅಂತ್ಯದವರೆಗೂ ಕೂಡ ಬಹಳ ಮನ್ನಣೆ ಇತ್ತು. ಅಂದರೆ ಮೊದಲು ಮನ್ನಣೆ ಇದ್ರೂ ಕೂಡ ಅದನ್ನ ಬಳಸೋರಿರಲಿಲ್ಲ. 20ನೇ ಶತಮಾನದ ಅಂತ್ಯದವರೆಗೂ ಕೂಡ ಅದು ಕೇವಲ ಒಂದು ನುಡಿಯಾಗಿ ಉಳಿದಿತ್ತು. ಆದರೆ ಅದನ್ನು ಯಾರು ಕೂಡ ಬಳಸ್ತಾ ಇರಲಿಲ್ಲ. ಅದರ ಭಾಷೆಯ ಬಗ್ಗೆ ಅರಿವು ಕೂಡ ಯಾರಿಗೂ ಇರಲಿಲ್ಲ. ಆದರೆ ಪ್ರಾಚೀನ ಕಾಲದಿಂದಲೂ ಕೂಡ ಇದು ಒಂದು ದಾಖಲೆಯಾಗಿ ಉಳಿದುಕೊಂಡಿದೆ. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿಯೂ ಕೂಡ ಈ ಭಾಷೆಯನ್ನ ಬಳಸುವ ಜನರಿದ್ದರು. ಈ ಬ್ಯಾರಿ ಭಾಷೆ ಏನಿದೆ, ಈ ಭಾಷೆಯ ಬಗ್ಗೆ ಅರಿವು ಮೂಡಿಸುವಲ್ಲಿ ಅಷ್ಟೇ ಅಲ್ಲದೆ ಈ ಭಾಷೆಯನ್ನ ಸಾರ್ವಜನಿಕವಾಗಿ ಬಳಸೋದಕ್ಕೆ ಒಂದು ಧ್ವನಿಯಾಗಿದ್ದವರಲ್ಲಿ ನಮ್ಮ ಅನನ್ಯ ಧ್ವನಿ BA ಸಂಶೋಧನವರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಬ್ಯಾರಿ ಭಾಷೆಯನ್ನ ಬಳಸ್ತಿದ್ದಂತಹ ಜನರನ್ನ ಒಗ್ಗೂಡಿಸಿ ಅವರು ಕೂಡ ಸಾರ್ವಜನಿಕವಾಗಿ ತಮ್ಮ ಸ್ಥಾನಮಾನವನ್ನ ಕಾಪಾಡ್ಕೋಬಹುದು ಅಂತಕ್ಕಂತಹ ಒಂದು ಅವಕಾಶವನ್ನ ಸೃಷ್ಟಿಸಿದ್ದು ನಮ್ಮ BA ಸಂಶೋಧನವರು. 1983ರಲ್ಲಿ BA ಸಂಶೋಧನವರು ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾರೆ. ಬ್ಯಾರಿ ಪುಲಿ ಪಾಟ್ ಅಂದ್ರೆ ಬ್ಯಾರಿ ಭಾಷೆಯ ಹೊಸ ಹಾಡುಗಳು ಅಂತ. ಅದು ಬಹಳ ಪ್ರಾಚೀನತೆಯನ್ನು ಪಡ್ಕೊಳ್ತು. ಯಾಕಂದ್ರೆ ಆಗ ಬ್ಯಾರಿ ಭಾಷೆಯನ್ನ ಬಳಸ್ತಿದ್ದಂತಹ ಜನರಿಗೆ ಇದು ಒಂದು ಅವಕಾಶ ಆಯ್ತು. ಯಾಕಂದ್ರೆ ಹಾಡು ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಅದು ತನ್ನದೇ ಆದ ರೀತಿಯಲ್ಲಿ ಹೊಸ ಹೊಸ ಅವಕಾಶವನ್ನ ಸೃಷ್ಟಿ ಮಾಡಿಕೊಳ್ಳುತ್ತೆ. ಇವತ್ತು ಹಾಡು ಅಂತಕ್ಕಂಥದ್ದೇನಿದೆ ಯಾವುದೇ ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಕೆದಕ್ತಕ್ಕಂಥದ್ದು, ಒಂದು ವ್ಯಕ್ತಿಯ ಕಣ್ಣಲ್ಲಿ ನೀರನ್ನು ತರಿಸ್ತಕ್ಕಂಥ ಶಕ್ತಿ ಅದು ಸಂಗೀತಕ್ಕೆ ಇದೆ. ಸಂಗೀತ ಮತ್ತು ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಇದು ಪ್ರತಿ ಯುಗದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಒಂದನ್ನೊಂದು ಬಿಟ್ಟಿರದಂತಹ ಒಂದು ವ್ಯವಸ್ಥೆ. ಈ ಧ್ವನಿ ಸುರುಳಿಯಲ್ಲಿ ಅಡಕವಾಗಿದ್ದಂತಹ ತೆಂಗಿನ ತೋಟದಲ್ಲಿ ಕಳಿಕಂಬಳು ಅಂದ್ರೆ ತೆಂಗಿನ ತೋಟದಲ್ಲಿ ಆಟ ಆಡುವಾಗ ಅಂತಕ್ಕಂತಹ ಹಾಡು ಜಾನಪದ ಸೊಗಡಿನಲ್ಲಿ ಬಹಳ ವೇಗವಾಗಿ ಜನಪ್ರಿಯತೆಯನ್ನ ಗಳಿಸಿತು. ಆದರೆ ಇದನ್ನ ಸುಲಭವಾಗಿ ಕೂಡ ಜನರು ಒಪ್ಕೊಳ್ಳಿಲ್ಲ. ಅವತ್ತಿನ ಸಂಪ್ರದಾಯವಾದಿಗಳು ಇದನ್ನ ಬಹಳವಾಗಿ ವಿರೋಧಿಸಿದ್ರು. ಯಾಕಂದ್ರೆ ಬ್ಯಾರಿ ಅನ್ನುವಂತಹ ಪದವನ್ನ ನೇರವಾಗಿ ಬಳಸಿದರ ಪರಿಣಾಮದಿಂದಾಗಿ BA ಸಂಶೋಧನವರನ್ನ ಬಹಳವಾಗಿ ವಿರೋಧಿಸಿದ್ರು, ಪ್ರತಿಭಟನೆ ಕೂಡ ಮಾಡಿದ್ರು. ಅಂದ್ರೆ ಅವತ್ತು ಬಹಳ ಕಷ್ಟ ಇತ್ತು, ಇವತ್ತು ಕೂಡ ಕಷ್ಟ ಇದೆ. ನಾವು ಯಾವುದೇ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಆಗಿರ್ಬೋದು, ಇನ್ನೊಂದು ಯಾವುದೇ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಮತ್ತೊಬ್ಬರನ್ನ ಟೀಕಿಸ್ತಕ್ಕಂಥದ್ದು ಅಥವಾ ಅವರಿಗೆ ವಿರೋಧವಾದಂತಹ ಪದಗಳನ್ನ ಬಳಸ್ತಕ್ಕಂಥದ್ದಾಗ್ಲಿ ಇವುಗಳನ್ನ ಮಾಡುವಂತಿಲ್ಲ. ಹಾಗೆ ಅವತ್ತು BA ಸಂಶೋಧನವರು ಬಳಸಿದಂತಹ ಪದ ಬಹಳ ಜನರ ಒಂದು ಕೆಂಗಣ್ಣಿಗೆ ಗುರಿಯಾಯಿತು. ಆದರೆ ಅವರು ಇದಕ್ಕೆಲ್ಲ ಹೆದರಲಿಲ್ಲ. ಇದರ ಮಧ್ಯೆ ರಹೀಂ BC ರೋಡ್ ಅಂತಕ್ಕಂತಹ ಇತರ ಲೇಖಕರು ಕೂಡ ಇವರ ಬೆಂಬಲಕ್ಕೆ ನಿಂತರು. ಅಷ್ಟೇ ಅಲ್ಲದೆ ಭಾಷಾ ಅಸ್ಮಿತೆ ಅಂತಕ್ಕಂಥದ್ದೇನಿದೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಹೋರಾಟ ಮಾಡಿದ ಪರಿಣಾಮದಿಂದಾಗಿ ಇವತ್ತು ಬ್ಯಾರಿ ಭಾಷೆ ಅಂತಕ್ಕಂಥದ್ದೇನಿದೆ ಅದು ಬಳಕೆಯಲ್ಲಿರ್ತಕ್ಕಂಥದ್ದು, ಬಳಸಲ್ಪಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇವರು ಕನ್ನಡ ಸಾಹಿತ್ಯಕ್ಕೂ ಕೂಡ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಅವತ್ತು ಕನ್ನಡ ಸಾಹಿತ್ಯ ಬೆಳೀತಾ ಇದ್ದಂತಹ ಸಂದರ್ಭ ಇನ್ನೂ ಕೂಡ. ಅಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಲೇಖನಗಳು, ಕವನಗಳನ್ನ ಬರೆಯುವುದರ ಮೂಲಕ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕನ್ನಡ ಸಾಹಿತ್ಯಕ್ಕೂ ಕೂಡ ಕೊಡುಗೆಯನ್ನ ನೀಡಿದ್ದಾರೆ. ಕೊಡಗಿನ ಐತಿಹಾಸಿಕ ತಾಣವಾದ ರಾಜಾ ಶೀಟ್ ಇದನ್ನ ವರ್ಣಿಸುವ ಕವನ ರಾಜಾ ಶೀಟ್ ಹಾಡಾಯಿತು.
ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಪಠ್ಯಪುಸ್ತಕದಲ್ಲಿ ಇದು ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷವೇ ಸರಿ. ಇವರು ಪ್ರಮುಖವಾಗಿ ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧ ಹಾಗೂ ಸೌಂದರ್ಯದ ಬಗ್ಗೆ ಪ್ರಮುಖವಾಗಿ ಭಾವನಾತ್ಮಕ ವಿಚಾರಗಳನ್ನ ತಮ್ಮ ಸಾಹಿತ್ಯದ ಮೂಲಕ ತಿಳಿಯಪಡಿಸ್ತಾ ಇದ್ರು. ಇವತ್ತು ಸಾಹಿತ್ಯ ಅಂತಕ್ಕಂಥದ್ದೇನಿದೆ, ಆ ಸಾಹಿತ್ಯ ಭಾವನಾತ್ಮಕವಾಗಿ ಇನ್ನೊಬ್ಬರನ್ನ ತಲುಪುವುದಕ್ಕೆ ಇರತಕ್ಕಂತಹ ಒಂದು ಮಾರ್ಗ ಅಂದ್ರೆ ಅದು ಭಾವನೆಗಳು. ಭಾವನೆಗಳು ಸರಿಯಾದ ಕ್ರಮದಲ್ಲಿ ಬಂದ್ರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುವಂತಿದ್ರೆ ಅದು ನಿಜವಾದ ಸಾಹಿತ್ಯವಾಗುತ್ತದೆ. ಇದೆಲ್ಲದರ ಜೊತೆಗೆ ಇವತ್ತಿಗೂ ಕೂಡ ಕಾಡ್ತಾ ಇರತಕ್ಕಂತಹ ಒಂದು ಸಾಮಾಜಿಕ ಪಿಡುಗು ಅಂದ್ರೆ ಅದು ವರದಕ್ಷಿಣೆ. ಈ ವರದಕ್ಷಿಣೆಯ ಕುರಿತ ಅವರ ಒಂದು ಕೃತಿಯೂ ಕೂಡ ಬಹಳ ಸಾಮಾಜಿಕವಾಗಿ ತನ್ನದೇ ಆದ ಅಸ್ಮಿತೆಯನ್ನ ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ. ಆ ಕೃತಿಯನ್ನ ಒಮ್ಮೆಯಾದ್ರೂ ಓದಿ ನೋಡಿ, ನಿಮ್ಗೆ ಅದರಲ್ಲಿರತಕ್ಕಂತಹ ವರದಕ್ಷಿಣೆಯಲ್ಲಿರ್ತಕ್ಕಂತಹ ಹಿಂಸೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ನಾವು ಇವತ್ತು ವರದಕ್ಷಿಣೆ ಹೆಣ್ಣು ಕೊಡ್ತಾಳೆ ಬಿಡು ಅನ್ನುವಂತ ಭಾವನೆಯಲ್ಲಿ ಇದ್ದೇವೆ. ಆ ಭಾವನೆ ನಿಜಕ್ಕೂ ಕೂಡ ತಪ್ಪು. ವರದಕ್ಷಿಣೆ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳೋದು ನಿಜಕ್ಕೂ ತುಂಬಾ ಅಪರಾಧ. ಇವೆಲ್ಲದರ ಜೊತೆಗೆ ವಿವಿಧ ಟ್ರಸ್ಟ್ಗಳ ಮೂಲಕ ಬಹುಭಾಷಾ ಕವಿಗೋಷ್ಠಿಗಳನ್ನು ಕೂಡ BA ಸಂಶೋಧನವರು ನಡೆಸ್ತಾ ಇದ್ರು. ಅಂದ್ರೆ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲಾ ಭಾಷೆಯಲ್ಲೂ ಕೂಡ ಇದೆ ಅನ್ನೋದನ್ನ ಅವ್ರು ಮನಗಂಡಿದ್ರು. ಇವತ್ತು ನಾವು ಕೇವಲ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಕನ್ನಡ ಅಂತ ಹೇಳ್ತೀವಿ. ಅದೇ ಪ್ರಕಾರವಾಗಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ಆದ್ರೆ ಪ್ರತಿ ಸಾಹಿತ್ಯದಲ್ಲಿಯೂ ಕೂಡ ಏನಾದ್ರೂ ಒಂದಿದೆ, ಅದರಲ್ಲಿ ಇರ್ತಕ್ಕಂತಹ ಸತ್ವವನ್ನ ಹೊರತೆಗೆತಕ್ಕಂತ ಪ್ರಯತ್ನವನ್ನ ಮಾಡಿದ್ದು BA ಸಂಶೋಧನ್ ಅವರ ಈ ರೀತಿಯ ಚಟುವಟಿಕೆಗಳು. ಇವತ್ತು ಕೂಡ ಕೆಲವು ಸಂದರ್ಭಗಳಲ್ಲಿ ಬಹುಭಾಷಾ ಕವಿಗೋಷ್ಠಿಗಳು ನಡೀತಾ ಇರ್ತವೆ. ಅಂತಹ ಸಂದರ್ಭಗಳಲ್ಲಿ ಆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವುದರಿಂದ ನಮಗೆ ಇನ್ನಷ್ಟು ಜ್ಞಾನ ನಮ್ಮದಾಗುತ್ತೆ. ಇನ್ನು ಇದರ ಬಗ್ಗೆ ಬಹಳಷ್ಟು ಮೆಚ್ಚುಗೆಗಳು ಕೂಡ ಬಂದಿದೆ. ಇಡೀ ದೇಶದಾದ್ಯಂತ ಬೇರೆ ಬೇರೆ ಭಾಷೆಗಳ ಸಂಸ್ಕೃತಿಯನ್ನ ಒಗ್ಗೂಡಿಸ್ತಕ್ಕಂತಹ ಕವಿ ಅಂದ್ರೆ ಅದು BA ಸಂಶೋಧನ್ ಅಂತಕ್ಕಂತಹ ಮಾತುಗಳು ಸಾಕಷ್ಟು ಬಾರಿ ಕೇಳಿ ಬಂದಿರತಕ್ಕಂಥದ್ದು ಕೂಡ ಇವರ ಒಂದು ಹೆಗ್ಗಳಿಕೆಗೆ ಒಂದು ಮಾದರಿ ಅಂತಾನೆ ನಾವು ಹೇಳ್ಬೋದು. ಇನ್ನು ಬಾಜಾರಿಯ ಮಹತ್ವವನ್ನ ತಿಳ್ಕೊಳ್ಳೋಣ. ಈ ಬಾಜಾರಿ ಅಂತಕ್ಕಂಥದ್ದು ಏನಿದೆ, ಶಿಷ್ಟ ಸಾಹಿತ್ಯವನ್ನ ಗುರುತಿಸೋದಕ್ಕೆ ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಒಂದು ಪದ ಇದು. ಅಂದ್ರೆ ಕೆಳಸ್ತರದ ಜನರನ್ನ ನಿರ್ದೇಶನ ಮಾಡುವುದಕ್ಕೆ ಈ ಪದವನ್ನ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು. ಈ ಬಾಜಾರಿ ಅಂತಕ್ಕಂಥದ್ದೇನಿದೆ, ಇದು ಬೀದಿ ಬದಿಯ ಜನರು ಬಳಸುವ ಸಾಹಿತ್ಯ ಅಂತಕ್ಕಂಥದ್ದನ್ನ ಅವಾಗಲೇ ನಿರ್ಧಾರ ಮಾಡಿದ್ರು. ಈ ಸಾಹಿತ್ಯವನ್ನ, ಈ ವಿಷಯವನ್ನ ಸುಳ್ಳಾಗಿಸಿದ್ದು ಹಲವಾರು ಕವಿಗಳು. ಇದಕ್ಕೆ ಮನ್ನಣೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಯಾಕಂದ್ರೆ ಬೀದಿ ಬದಿಯ ಜನರು ಕೂಡ ಮನುಷ್ಯರೇ ಅನ್ನೋದನ್ನ ತಿಳಿಸಿದ್ದು ಇವರ ಸಾಹಿತ್ಯಗಳು. ಇವತ್ತು ಸಾಕಷ್ಟು ತಜ್ಞರುಗಳು, ಸಾಕಷ್ಟು ವಿದ್ವಾಂಸರುಗಳು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಅವರು ಕೂಡ ತಮ್ಮ ಪ್ರಚಾರ ಭಾಷಣಗಳಲ್ಲಿ ಈ ಬಗ್ಗೆ ಉಲ್ಲೇಖಗಳನ್ನ ಮಾಡ್ತಾ ಬೀದಿ ಬದಿ ಜನರ ಒಂದು ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರತಕ್ಕಂಥದ್ದು ಕೂಡ ಒಂದು ವಿಶಿಷ್ಟ ಶೈಲಿಯ ಸರಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ಪಂಡಿತರು ಹೇಳ್ತಾ ಇದ್ದಂತಹ ಮಾತುಗಳು ಏನಪ್ಪಾ ಅಂದ್ರೆ, ಗ್ರಾಂಥಿಕ ಭಾಷೆಯಲ್ಲಿ ಮಾತ್ರ ಸಾಹಿತ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಅಂದ್ರೆ ಗ್ರಾಂಥಿಕವಾಗಿ ಬಳಸಿದಾಗ ಮಾತ್ರ ಅದು ಸಾಹಿತ್ಯವಾಗ್ತದೆ, ಇಲ್ಲ ಅಂದ್ರೆ ಅದು ಸಾಹಿತ್ಯವಾಗಲ್ಲ. ಜನಸಾಮಾನ್ಯರ ನುಡಿ ಸಾಹಿತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಆಲೋಚನೆಗಳು ಸಾಕಷ್ಟು ಬಾರಿ ಹುಟ್ಟಿಕೊಂಡಿದ್ದು ಇದೆ. ಆದರೆ ಅದನ್ನ ಸುಳ್ಳಾಗಿಸಿದ್ದು ಕೂಡ ನಮ್ಮ ಜಾನಪದ ವ್ಯವಸ್ಥೆ. ಇನ್ನು ಕಾಲ ಕಳೆದಂತೆ ಬಾಜಾರಿ ಅಂತಕ್ಕಂತಹ ಪದವು ಹೆಣ್ಣು ಮಕ್ಕಳನ್ನು ಹೀನವಾಗಿ ಬೈಯಲು ಕೂಡ ಬಳಸಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ದುಃಖಕರ ಸಂಗತಿ. ಯಾಕಂದ್ರೆ ಒಂದು ಹೆಣ್ಣು
ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನನ್ನು ತಾನು ರೂಪಿಸ್ಕೊಳ್ಳೋದಕ್ಕೆ, ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು, ಒಂದು ಹೆಣ್ಣಿನ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದವೇ ಸರಿ. ಇಂತಹ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸಿದ್ದು BA ಸಂಶೋಧನವರು. ಇವರ ಜೊತೆಗೆ ತತ್ವಪದಕಾರರಾದಂತಹ ಈಶ್ವರ ಶರೀಫ್ರು ಕೂಡ ಬಹಳಷ್ಟು ತಮ್ಮ ತತ್ವಪದಗಳಲ್ಲಿ ಈ ಬಗ್ಗೆ ಉಲ್ಲೇಖಗಳನ್ನ ನೀಡಿದ್ದಾರೆ. ಪಾಜಾರಿ ಅನ್ನುವಂತಹ ಪದವನ್ನ ಯಾಕೆ ಬಳಸ್ತಾರೆ ಅನ್ನೋದನ್ನ ಅವರ ತತ್ವಪದಗಳ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಪ್ರಮುಖವಾಗಿ BA ಸಂಶೋಧನವರು ಯಾವುದೇ ಧರ್ಮದ ಬಗ್ಗೆ ತಮ್ಮದೇ ಆದ ಆಲೋಚನೆಗಳನ್ನ ಹೊರಹಾಕದೆ ಎಲ್ಲಾ ಧರ್ಮವನ್ನು ಕೂಡ ಒಂದೆಂಬ ಭಾವನೆಯಿಂದ ಸ್ವೀಕರಿಸಿದ್ದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ತಮ್ಮ ಸಾಹಿತ್ಯದಲ್ಲಿಯೂ ಕೂಡ ಅವರು ಇನ್ನೊಬ್ಬರನ್ನ ಟೀಕಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ನೋಯಿಸ್ತಕ್ಕಂಥದ್ದು ಯಾವುದನ್ನು ಕೂಡ ಮಾಡಲಿಲ್ಲ. ಮುಸಲ್ಮಾನರು ಎಲ್ಲರೂ ಕೂಡ, ಹಿಂದೂಗಳು, ಕ್ರೈಸ್ತರು, ಬೌದ್ಧರು, ಜೈನರು ಸೇರಿದಂತೆ ಹಲವು ಧರ್ಮಗಳು ಒಂದೆಂಬ ಭಾವನೆಯನ್ನ ಮೂಡಿಸಿತು ಇವರ ಹಲವು ಸಾಹಿತ್ಯ ಪ್ರಕಾರಗಳು. ಇನ್ನು ಇವರ ಸಾಹಿತ್ಯ ಪ್ರಜ್ಞೆಯನ್ನ ಬೆಳೆಸಿದ್ದು ಪ್ರಮುಖವಾಗಿ ಕರಾವಳಿಯ ಪರಿಸರ ಮತ್ತು ಮಲೆನಾಡು ಪ್ರಾಂತ್ಯದ ಒಂದು ಪರಿಸರ. ಈ ಎರಡೂ ಪರಿಸರದಲ್ಲಿಯೂ ಕೂಡ ಬೆಳೆದಂತಹ BA ಸಂಶೋಧನವರು ತಮ್ಮದೇ ಆದ ಸಾಹಿತ್ಯ ಪರಿಕಲ್ಪನೆಯನ್ನ ರೂಢಿಸಿಕೊಳ್ಳುವುದರ ಮೂಲಕ ದೇಶದಾದ್ಯಂತ ಹೆಸರನ್ನ ಪಡ್ಕೊಂಡು ಇವತ್ತು ಸಾಹಿತ್ಯ ಪ್ರಕಾರದಲ್ಲಿ ಅಂದ್ರೆ ಸಾಹಿತ್ಯ ಲೋಕದ ದಿಗ್ಗಜರಾಗಿ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ವಿಶೇಷ. ಇನ್ನು ಇವರ ಹೆಸರಿನಲ್ಲಿ ರೂಪಿಸಿರುವ ಹಲವು ಸಂಸ್ಥೆಗಳು, ಹಲವು ಸರ್ಕಲ್ಗಳು ಇವರ ಭಾಷಿಕ ಪ್ರೇಮಿಗಳ ಅಂದ್ರೆ BA ಸಂಶೋಧನವರ ಒಂದು ಸಾಹಿತ್ಯ ಪ್ರಕಾರದ ಬಗ್ಗೆ ಅರಿವು ಮೂಡಿಸೋದಕ್ಕೂ ಕೂಡ ಒಂದು ಸ್ಥಳೀಯ ಮಟ್ಟದಲ್ಲಿ ಮಾದರಿಯಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯುತ್ತೇವೆ. ಇನ್ನು ಕೆಲವು ಕವಿಗಳ ಇಂತಹ ಸಾಹಿತ್ಯಗಳು ಕೇವಲ ಕಾಗದದ ಮೇಲಿನ ಒಂದು ಬರಹವಾಗದೆ ಆಯಾ ಪ್ರದೇಶದ ಪ್ರಾಂತ್ಯದ ಜನರ ಒಂದು ಜೀವನದೊಂದಿಗೆ ಬೆರೆತು ಹೋಗಿರ್ತಕ್ಕಂಥದ್ದನ್ನ ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಕವಿಗಳು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯತಕ್ಕಂಥದ್ದು ಕೂಡ ಕೆಲವು ಜನರ ಒಂದು ಸ್ವಭಾವ ಅಂತಾನೆ ನಾವು ಹೇಳ್ಬೋದು. ಅದೇ ಪ್ರಕಾರವಾಗಿ BA ಸಂಶೋಧನ್ ಅಂತಹ ಕವಿಗಳು ಸೇರಿದಂತೆ ಹಲವಾರು ಜನರು ಒಗ್ಗೂಡುವುದರ ಮೂಲಕ ವಾರ್ಷಿಕ ಪ್ರಶಸ್ತಿಗಳನ್ನ ನೀಡೋದು, ಸಾಹಿತ್ಯಿಕ ಚಟುವಟಿಕೆಗಳನ್ನ ನಡೆಸುವುದು, ರಂಗ ಚಟುವಟಿಕೆಗಳನ್ನ ನಡೆಸುವುದು, ಈ ಮೂಲಕ ಸಾಹಿತ್ಯಕ್ಕೆ ಒಂದು ಕೊಡುಗೆಯನ್ನ ನೀಡೋದರ ಮೂಲಕ ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಯುವ ಲೇಖಕಿಯರು, ಯುವ ಲೇಖಕರು ಇನ್ನೂ ಮುಂದೆಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಒಂದು ವಿಶೇಷವೇ ಸರಿ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ BA ಸಂಶೋಧನ್ ಅವರಂತಹ ಕವಿಗಳು ತಮ್ಮದೇ ಆದ ರೀತಿಯಲ್ಲಿ ಸಾಹಿತ್ಯ ಲೋಕವನ್ನ ಮುನ್ನೆಲೆಗೆ ತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ಹಲವಾರು ಕವಿಗಳು ತಮ್ಮ ಸಾಹಿತ್ಯಗಳನ್ನ ಪ್ರಚಾರ ಮಾಡ್ತಾ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಕೂಡ ಮತ್ತೊಂದು ವಿಶೇಷ. ಈ ಎಲ್ಲ ವಿಶೇಷಗಳ ನಡುವೆ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಹಾಡು ನುಡಿಗಳು ಹಾಗೂ ತಮ್ಮದೇ ಆದಂತಹ ಭಾಷೆಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ಕೊಳ್ಳೋದು ಮತ್ತೊಂದು ವ್ಯವಸ್ಥೆಯಾದ್ರೆ, ಇನ್ನು ಆಯಾ ಭಾಷೆಯಲ್ಲಿ ಇರ್ತಕ್ಕಂತಹ ಸಾಹಿತ್ಯ ಪ್ರಕಾರವನ್ನ ಗುರುತಿಸಿ ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಮುನ್ನೆಲೆಗೆ ಬರೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂತಹ ಅಭಿಪ್ರಾಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್.